ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷ ಸಮಾಧಾನದಲ್ಲಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಅಥವಾ ಏನಾದರೂ ದುಃಖದಲ್ಲಿ ಇದ್ದರೆ ದೇವರ ಕರಗಳಲ್ಲಿ ಪ್ರತ್ಯೇಕವಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರು ನನಗಾಗಿ ಒಂದು ದೊಡ್ಡ ಕಾರ್ಯ ಮಾಡಿದ್ದರು ಎಂದು ಹೇಳಲು, ನಮಗೆ ಒಂದು ದಿನ ಅನುಗ್ರಹ ಇರುವ ಸಮಯ ಹತ್ತಿರ ಬರುತ್ತಿದೆ ಎಂದು ಹೇಳಲು ಸಾಧ್ಯವಾಗುತ್ತದೆ. ವಿಶ್ವಾಸಿಸೋಣ. ಯೋಚಿಸಿದ ಒಂದು ಅನುಗ್ರಹ ದೇವರು ನಮಗೆ ನೀಡುತ್ತಾರೆ. ಹಿಂದೆಯಾದರೂ ದೇವರು ಕೈ ಹಿಡಿದು ಮುಂದೆ ತರುವ ಅನುಭವ ನಮಗೆ ಉಂಟಾಗುವುದು. ಕಾರಣ ನಾವು ಆಲಿಸುವುದು ದೇವರ ವಾಕ್ಯವಾಗಿದೆ. ಈ ತಿಂಗಳು ಪ್ರತ್ಯೇಕವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅವರ ಒಳ್ಳೆಯ ಭವಿಷ್ಯಕ್ಕಾಗಿ ಪ್ರಾರ್ಥಿಸೋಣ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 35ನೇ ವಾಕ್ಯವನ್ನು ಆಲಿಸೋಣ. ನಮ್ಮ ನ್ಯಾಯ ತೀರಿಸುವ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರು ಎಂದು ಇಸ್ರಾಯೇಲರಿಂದ ತಿರಸ್ಕೃತನಾದವನೇ, ಆ ಮೋಶೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡು ತಮ್ಮ ದೂತನ ಮೂಲಕ ದೇವರು ಅಧಿಪತಿಯನ್ನಾಗಿಯೂ ವಿಮೋಚಕನಾಗಿಯೂ ನೇಮಿಸಿದ್ದು ಇವನನ್ನೇ. ಪ್ರಿಯರೇ, ಬೇರೆಯವರು ನಮ್ಮನ್ನು ನೋಯಿಸುವುದು ಮನಸ್ಸಿಗೊಂದು ದೊಡ್ಡ ನೋವಾಗಿದೆ. ಪ್ರಿಯರೇ, ಈ ವಾಕ್ಯವನ್ನು ನಾವು ಸಾಧಾರಣವಾಗಿ ನೋಡಬಹುದು. ಪ್ರಿಯರೇ, ನಿಮಗೆ ಕೆಲವೊಮ್ಮೆ ಅನೇಕರ ಮುಂದೆ ತಲೆ ತಗ್ಗಿಸುವ, ತಳ್ಳಿಬಿಡುವ, ಉಂಟಿಯಾಗುವ ಅನುಭವ ಉಂಟಾಗಬಹುದು. ಮನಸ್ಸಿನಿಂದ ಆಗ ನೀವು ಕುಗ್ಗಬಾರದು. ಇಂದು ಯಾವುದರ ನಿಮಿತ್ತ ನೀವು ದುಃಖ ಪಡುತ್ತಿರುವುದು? ನಿಮಗೆ ಯಾರೆಲ್ಲ ತಳ್ಳಿ ಹಾಕಿರುವ ಒಂದು ಅನುಭವವಾಗಿರುವುದು. ಆದರೆ ದೇವರು ನಾಳೆ ನಿಮ್ಮನ್ನು ಒಂದು ಮೂಲೆಕಲ್ಲಾಗಿ ಮಾಡುವ ಅನುಭವ ಉಂಟಾಗುತ್ತದೆ. ಆಮೇನ್. ಪ್ರಿಯರೇ, ಇಂದಿನ ಪರಿಸ್ಥಿತಿ ಬದಲಾಗುತ್ತದೆ. ನಾವು ದೇವರನ್ನಾಗಿದೆಯಾ ಆರಾಧಿಸುವುದು? ದೇವರನ್ನಾಗಿದೆಯಾ ವಿಶ್ವಾಸಿಸುವುದು? ದೇವರು ನಮಗೆ ಉನ್ನತವಾದ ಒಂದು ಅನುಗ್ರಹವನ್ನು ನೀಡಿ, ಒಳಿತನ್ನು ನೀಡಿ, ನಮ್ಮ ಈ ಎಲ್ಲ ಅವಸ್ಥೆಗೆ ಬದಲಾವಣೆ ನೀಡುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯವನ್ನು ಪುನಃ ಪುನಃ ಓದಿ ಧ್ಯಾನಿಸಬೇಕು. ಮೋಶೆಯನ್ನು ದೇವರು ತಳ್ಳಿ ಹಾಕಿಲ್ಲ. ಹಾಗೆ ಮನುಷ್ಯರು ನಮ್ಮನ್ನು ತಳ್ಳಿ ಹಾಕಿದರೂ ದೇವರು ನಮ್ಮನ್ನು ತಳ್ಳಿ ಹಾಕುವುದಿಲ್ಲ. ಪ್ರಿಯರೇ, ದೇವರ ಕರ ಹಿಡಿದ ಒಬ್ಬರ ಜೀವನ ಕುಗ್ಗುವುದಿಲ್ಲ, ನಷ್ಟವಾಗುವುದಿಲ್ಲ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ಎಲ್ಲರ ಮೇಲೆ, ಅವರ ಜೀವನದ ಮೇಲೆ ದೇವರ ಅದ್ಭುತ ಕರ ಸ್ಪರ್ಶಿಸಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.